ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ರೀತಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಇಸ್ಲಾಂ ಮೂಲಭೂತವಾದಿಗಳ ಕೈ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇರೋದನ್ನು 2 ವರ್ಷಗಳ ಬೇರೆ ಬೇರೆ ಘಟನೆಗಳ ಮುಖಾಂತರ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಆಗಿರುವಂಥ ಘಟನೆ ಸರ್ಕಾರ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿಗಳ ವಿರುದ್ಧ ಲಾಠಿ ಚಾರ್ಜನ್ನು ಪ್ರಯೋಗ ಮಾಡಿರುವುದನ್ನು ನೋಡಿದಾಗ ಸರ್ಕಾರದ ಆದ್ಯತೆ ಎಲ್ಲಿದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಮಸೀದಿಯಿಂದ ಕಲ್ಲು ತೂರಾಟ ಮಾಡಿದಂಥವರಿಗೆ ರಾಜ್ಯದ ಕಾಂಗ್ರೆಸ್ಸಿಗರು ಬೆಂಬಲವನ್ನು ಕೊಡ್ತಾರೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಕಾಶ್ಮೀರದಲ್ಲಿ ಸೈನಿಕರಿಗೆ ಕಲ್ಲೊಡೆಯೋರನ್ನು ಕೂಡ ಇದೇ ಕಾಂಗ್ರೆಸ್ ಬೆಂಬಲಿಸಿತ್ತು. ಹಿಂದೂಗಳ ಮೇಲೆ, ಸೈನಿಕರ ಮೇಲೆ, ದೇವಸ್ಥಾನಗಳ ಮೇಲೆ, ಹಿಂದೂಗಳ ಎಲ್ಲ ಧಾರ್ಮಿಕ ಉತ್ಸವಗಳ ಮೇಲೆ ಕಲ್ಲು ತೂರಾಟ ಮಾಡೋರನ್ನು ಸಿದ್ದರಾಮಯ್ಯ ಸರ್ಕಾರ ಬೆಂಬಲಿಸ್ತಾನೆ ಬಂದಿದೆ. ಅದರ ಪರಿಣಾಮವಾಗಿಯೇ ಮದ್ದೂರಿನ ಘಟನೆ ಇವತ್ತು ಮುಂದುವರೆದಿರುವಂಥದ್ದು. ಅವರು ಅಧಿಕಾರ ಸ್ವೀಕಾರ ಮಾಡಿದಂಥ ದಿನದಿಂದ ನಿನ್ನೆಯ ತನಕದ ಪತ್ರಿಕಾಗೋಷ್ಠಿಗಳನ್ನು ಮುಖ್ಯಮಂತ್ರಿಗಳನ್ನು ನೋಡಿದಾಗ ಅವರು ಪ್ರತಿ ಬಾರಿ ಹೇಳೋದು ಇದರಲ್ಲಿ ಯಾರೋ ಹಿಂದೂ ಕಾರ್ಯಕರ್ತರ ಪ್ರಚೋದನೆ ಇದೆ, ಹಿಂದೂ ಸಂಘಟನೆಗಳ ಬಗ್ಗೆ ಅನುಮಾನ ಇದೆ, ಈ ರೀತಿಯಾದಂಥ ಮಾತುಗಳನ್ನೇ ಕಳೆದ 2 ವರ್ಷಗಳಿಂದ ಹೇಳ್ಕೊಳ್ತಾ ಬಂದಿದ್ದಾರೆ. ಗಲಭೆಗೆ ಯಾರು ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಎನ್ನುವುದನ್ನು ಸಿದ್ದರಾಮಯ್ಯ ಸರ್ಕಾರ ಇಲ್ಲಿಯ ತನಕ ಅರ್ಥನೇ ಮಾಡಿಕೊಳ್ಳಿಲ್ಲ. ಧಾರ್ಮಿಕ ಉತ್ಸವಗಳ ಮೇಲೆ ಕಲ್ಲು ತೂರಾಟಗಳು, ಅವಹೇಳನಗಳು ನಡೆದಾಗ ಈ ಸರ್ಕಾರ ಬುರ್ಕಾ ಹಾಕ್ಕೊಂಡು ತನಿಖೆಯನ್ನು ಮಾಡುತ್ತೆ. ಬುರ್ಕಾ ಹಾಕ್ಕೊಂಡು ತನಿಖೆಯನ್ನು ಮಾಡಿದ್ದರ ಪರಿಣಾಮವಾಗಿಯೇ ಸಹಜವಾಗಿ ಹಿಂದೂ ಕಾರ್ಯಕರ್ತರು ಆರೋಪಿಗಳ ತರ ಕಾಣ್ತಾರೆ. ಇವರಿಗೆ ಒಬ್ಬ ಮುಖ್ಯಮಂತ್ರಿ, ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೇನೆ, ಮುಖ್ಯಮಂತ್ರಿ ಸ್ಥಾನದಲ್ಲಿರುವವರು ರಾಜಧರ್ಮವನ್ನು ಪಾಲಿಸಬೇಕು. ರಾಜಧರ್ಮವನ್ನು ಪಾಲಿಸಿ ಕರ್ನಾಟಕದ ಹಿತವನ್ನು, ರಾಜ್ಯದ ಹಿತವನ್ನು, ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಮುಖ್ಯಮಂತ್ರಿಗಳ ಒಂದೊಂದು ಹೇಳಿಕೆಗಳು, ನಡವಳಿಕೆಗಳು ಕೂಡ ಬಹಳ ಪ್ರಮುಖವಾದಂಥ ಜವಾಬ್ದಾರಿಯನ್ನು ನೀಡುತ್ತೆ. ಒಂದು ರೀತಿ ಮುಖ್ಯಮಂತ್ರಿಗಳ ಕಚೇರಿಯೇ ಇಸ್ಲಾಮಿ ಮೂಲಭೂತವಾದಿಗಳಿಗೆ ಪ್ರಚೋದನೆಯನ್ನು ನೀಡ್ತಾ ಇದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗನೇ ಸರಿಯಾದಂಥ ಕ್ರಮಗಳನ್ನು ಅವತ್ತಿನ ಸರ್ಕಾರಗಳು ತೆಗೆದುಕೊಂಡಿದ್ರೆ ಭದ್ರಾವತಿಯಲ್ಲಿ ಮತ್ತೊಂದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೇಳ್ತಿರಲಿಲ್ಲ. ವಿಧಾನಸಭೆಯಲ್ಲಿ ಘೋಷಣೆ ಕೂಗಿದಂತಹ ಪ್ರತಿಧ್ವನಿಯೇ ಭದ್ರಾವತಿಯಲ್ಲಿ ಕೇಳ್ತಾ ಇರೋದು. ವಿಧಾನಸಭೆಯಲ್ಲಿ ಕೂಗಿದಾಗ ಅದನ್ನು ಮಟ್ಟ ಹಾಕಿದ್ರೆ ಇವತ್ತು ರಸ್ತೆಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೇಳ್ತಿರ್ಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗುವಂತ ಧೈರ್ಯ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ನಿಲುವುಗಳು,
ಮತ್ತು ಈ ಎಲ್ಲ ತನಿಖೆಗಳನ್ನು ಕಾಂಗ್ರೆಸ್ ಬುರ್ಕಾ ಹಾಕ್ಕೊಂಡೇ ಮಾಡಿದ್ರಿಂದ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗುವವರಿಗೆ ಇವತ್ತು ಇನ್ನಷ್ಟು ಧೈರ್ಯ ಜಾಸ್ತಿ ಆಗಿದೆ. ಮುಖ್ಯಮಂತ್ರಿಗಳು ರಾಜಧರ್ಮವನ್ನು ಪಾಲಿಸಬೇಕು, ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಕೇವಲ ಭಾಷಣ ಮಾಡಿದ ಮಾತ್ರ ಅಲ್ಲ, ಆಡಳಿತದ ಕಾರ್ಯರೂಪದಲ್ಲಿ ಅದು ಇವತ್ತು ಬರಬೇಕಾಗಿದೆ.